ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಸುಂದರಕಾಂಡ. ಅಷ್ಟೇ ಅಲ್ಲ, ಆ ಪುಷ್ಪಕ ವಿಮಾನದಿಂದ ಕೆಳಗೆ ಬಿದ್ದ ರಾವಣನು ಎಣ್ಣೆಯೊತ್ತಿಕೊಂಡು ಕೆಂಪು ವಸ್ತ್ರವನ್ನುಟ್ಟು ಕರವೀರ ಪುಷ್ಪಮಾಲೆಯನ್ನು ಧರಿಸಿ ಎಣ್ಣೆಯನ್ನು ಕುಡಿಯುತ್ತಾ ನೆಲದ ಮೇಲೆ ಕುಳಿತಿದ್ದನು. ಅನಂತರ ಅವನು ಕಪ್ಪು ಬಟ್ಟೆಯನ್ನು ಧರಿಸಿದನು. ಹೆಂಗಸೊಬ್ಬಳು ಅವನನ್ನು ದರದರನೆ ಎಳೆದುಕೊಂಡು ಹೋದಳು. ಕತ್ತೆಗಳಿಂದ ಎಳೆಯಲ್ಪಟ್ಟ ರಥದಲ್ಲಿ ಕುಳಿತ ರಾವಣನು ದಕ್ಷಿಣಕ್ಕೆ ಪ್ರಯಾಣ ಮಾಡಿದನು. ಕುಂಭಕರ್ಣನು ಕೆಸರಿನಲ್ಲಿ ಮುಳುಗಿದ್ದನು. ಪಟ್ಟಾಭಿಷಿಕ್ತನಾದ ವಿಭೀಷಣನು ಶ್ವೇತಛತ್ರದಡಿಯಲ್ಲಿ ಆನೆಯ ಮೇಲೆ ಕುಳಿತು ರಾಮನಿದ್ದಲ್ಲಿಗೆ ಹೋಗುತ್ತಿದ್ದನು. ಲಂಕೆಯನ್ನು ಕಪಿಯೊಂದು ಸುಟ್ಟು ಹಾಕಿದಂತೆಯೂ ಅನಂತರ ಲಂಕೆಯು ಸಮುದ್ರದಲ್ಲಿ ಮುಳುಗಿ ಹೋದಂತೆಯೂ ಕಂಡೆನು. ಇದೆಲ್ಲವೂ ರಾಮನು ರಾವಣನನ್ನು ಅವನ ಪರಿವಾರ ಸಮೇತ ಕೊಲ್ಲುವನೆಂದೇ ಸೂಚಿಸುವುದು. ರಾಮನು ಬಂದು ಸೀತೆಯನ್ನು ಕರೆದೊಯ್ಯಲಿರುವನು. ಆದ್ದರಿಂದ ಸೀತೆಯೊಂದಿಗೆ ಮೃದುವಾಗಿ ನಡೆದುಕೊಳ್ಳಿ, ಅನಂತರ ಅವಳು ನಿಮ್ಮನ್ನು ಕ್ಷಮಿಸಿದರೂ ಕ್ಷಮಿಸಬಹುದು ಎಂದಳು. ಸೀತೆಯ ದುಃಖಕ್ಕೆ ಪಾರವೇ ಇರಲಿಲ್ಲ. ಅತ್ತು ಸಾಕಾಗಿ ಇನ್ನು ಸಾಯುವುದೆಂದು ತೀರ್ಮಾನಿಸಿಕೊಂಡಳು. ಖಡ್ಗವಾಗಲಿ ವಿಷವಾಗಲಿ ಅಲ್ಲಿ ಸಿಕ್ಕಬೇಕು ಹೇಗೆ? ಮರವೊಂದರ ಕೊಂಬೆಯ ಬಳಿ ಬಂದು ನನ್ನ ಉದ್ದವಾದ ಕೇಶರಾಶಿಯಿಂದಲೇ ಈ ಮರಕ್ಕೆ ನೇಣು ಹಾಕಿಕೊಳ್ಳುತ್ತೇನೆ ಎಂದುಕೊಂಡು ತನ್ನ ಜೀವಿತವು ಹೀಗೆ ದುರಂತಮಯವಾಯಿತೇ ಎಂದು ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಶುಭ ಶಕುನಗಳನ್ನು ಕಂಡು ಸ್ವಲ್ಪ ತಡೆದಳು. ಅವಳ ಎಡಗಣ್ಣು ಮೀನಿನಿಂದ ಅಲುಗಿಸಲ್ಪಟ್ಟ ಪದ್ಮದಂತೆ ಅದುರಿತು. ಎಡತೋಳು ಎಡತೊಡೆಯೂ ಅದುರಿದುವು. ಶ್ರೀರಾಮನೇ ಸಾಕ್ಷಾತ್ತಾಗಿ ಬಂದು ನಿಂತಿರುವಂತೆ ಮನಸ್ಸಿಗೆ ಅನ್ನಿಸಿತು. ಬಿರುಗಾಳಿ ಬಿಸಿಲುಗಳಿಂದ ಕಂಗೆಟ್ಟಿದ್ದ ಪೈರು ಮಳೆ ಬಂದೊಡನೆ ಉಲ್ಲಾಸದಿಂದ ಚಿಗುರಿ ನಳನಳಿಸುವಂತೆ ಈ ಶುಭ ಶಕುನಗಳಿಂದ ಸೀತಾದೇವಿಯ ಮನಸ್ಸಿಗೆ ಉಲ್ಲಾಸವಾಯಿತು. ಶೋಕವು ತಗ್ಗಿತಲ್ಲದೆ ಬೇಸರವೂ ಕಡಿಮೆಯಾಯಿತು. ಮುಖವು ರಾಹುವಿನಿಂದ ಬಿಡಲ್ಪಟ್ಟ ಚಂದ್ರನಂತೆ ಕಳೆಯೇರಿ. ಮರದ ಮೇಲೆ ಕುಳಿತಿದ್ದ ಹನುಮಂತನು ರಾಕ್ಷಸಿಯರ ಬೆದರಿಕೆಗಳನ್ನೂ ತ್ರಿಜಟೆಯ ಸ್ವಪ್ನವನ್ನೂ ಸೀತೆಯ ವಿಲಾಪವನ್ನೂ ಸಾಕ್ಷಿಯಂತೆ ಕೇಳುತ್ತಿದ್ದನು. ತನ್ನಲ್ಲಿ ತಾನು ಬಹಳ ಮಂದಿ ಕಪಿಗಳು ದಿಕ್ಕು ದಿಕ್ಕುಗಳಲ್ಲಿ ಹುಡುಕುತ್ತಿದ್ದ ಸೀತೆಯು ನನಗೆ ಕಾಣಿಸಿಬಿಟ್ಟಳು. ಈಗ ಏನು ಮಾಡಲಿ? ನಗರ ರಕ್ಷಕರಿಗೆ ಕಾಣದಂತೆ ಒಳಕ್ಕೆ ಬಂದುದಾಯಿತು. ರಾವಣನ ಕೋಟೆಯ ಬಲವನ್ನು ತಕ್ಕ ಮಟ್ಟಿಗೆ ತಿಳಿದದ್ದೂ ಆಯಿತು. ರಾಮನ ಮೇಲಿನ ಪ್ರೇಮಕ್ಕಾಗಿ ಪ್ರಾಣವನ್ನೇ ತ್ಯಜಿಸಲು ಹೊರಟಿರುವ ಸೀತಾದೇವಿಯನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡುವುದು ಈಗ ನನ್ನ ಕರ್ತವ್ಯ. ದುಃಖವೆಂದರೇನೆಂಬುದನ್ನೇ ಅರಿಯದಿದ್ದ ಈ ರಾಜಕುಮಾರಿಗೆ ಈಗ ಬಂದೊದಗಿರುವ ಮಹತ್ತಾದ ದುಃಖವನ್ನು ಸಮಾಧಾನದ ಮಾತುಗಳಿಂದ ಪರಿಹರಿಸಬೇಕು. ಹಾಗೆ ಮಾಡದೇ ಹೋದರೆ ಒಳ್ಳೆಯದಾಗುವುದಿಲ್ಲ. ನಾನು ಹಿಂದಿರುಗಿ ರಾಮನಿಗೆ ಸೀತೆಯನ್ನು ಕಂಡನೆಂದು ಹೇಳಬಹುದು. ಆದರೆ ಅಷ್ಟರಲ್ಲಿಯೇ ಅವಳು ಇಲ್ಲಿ ಪ್ರಾಣತ್ಯಾಗ ಮಾಡಿಬಿಟ್ಟರೆ, ಅವಳನ್ನು ಮಾತನಾಡಿಸಿ ಸಮಾಧಾನ ಮಾಡಿ ಅವಳು ಹೇಳುವ ಸಂದೇಶವನ್ನು ರಾಮನಿಗೆ ಹೋಗಿ ತಿಳಿಸಿದರೆ ಇಬ್ಬರಿಗೂ ಪ್ರೀತಿಯಾಗುವುದು. ಆದರೆ ಅವಳನ್ನು ಮಾತನಾಡಿಸುವುದು ಹೇಗೆ? ಕಾವಲು ರಾಕ್ಷಸಿಯರ ಸಮ್ಮುಖದಲ್ಲಿ ಈ ಕಾರ್ಯ ಸಾಧ್ಯವಾಗದು. ಸೂರ್ಯೋದಯ ಇನ್ನೂ ಆಗಿಲ್ಲ. ಆದರೆ ಅಷ್ಟರಲ್ಲೇ ಇವಳು ಪ್ರಾಣ ಕಳೆದುಕೊಳ್ಳಬೇಕೆಂದಿದ್ದಾಳೆ. ನಾನು ಈಗ ಸರಿಯಾದ ಸಂದರ್ಭಕ್ಕಾಗಿ ಎಚ್ಚರಿಕೆಯಿಂದ ಕಾಯಬೇಕು. ನಾನು ಈಗ ಸಣ್ಣದೊಂದು ಕಪಿಯ ರೂಪದಲ್ಲಿ ಇರುವೆ. ಅಕಸ್ಮಾತ್ ಕಾವಲು ರಾಕ್ಷಸಿಯರು ನೋಡಿದರೂ ಅವರಿಗೇನೂ ಗಾಬರಿಯಾಗದು. ನಾನು ಸೀತೆಯೊಡನೆ ಕಿವಿಗೆ ಇಂಪಾಗುವಂತೆ ಮಾತನಾಡಬೇಕು. ವ್ಯಾಕರಣ ಶುದ್ಧವಾಗಿ ಸಂಸ್ಕೃತದಲ್ಲಿ ಮಾತನಾಡಿದರೆ ಅವಳಿಗೆ ಅನುಮಾನ ಬರಬಹುದು. ಕಾಮರೂಪಿಯಾದ ರಾವಣನೇ ಕಪಿಯ ವೇಷದಲ್ಲಿ ಬಂದಿರುವನು ಎಂದುಕೊಳ್ಳಬಹುದು. ಆದರೆ ಅವಳ ಗಮನವನ್ನು ಸೆಳೆಯಲು ಬೇರೆ ಏನು ಮಾರ್ಗವಿದೆ? ನನ್ನನ್ನು ಕಂಡರೆ, ನನ್ನ ಮಾತನ್ನು ಕೇಳಿದರೆ ದೇವಿಯು ಹೆದರಿದರೇನು ಗತಿ? ತನಗೆ ಅರಿವಿಲ್ಲದಂತೆಯೇ
ಅವಳು ಚೀರಿಬಿಟ್ಟರೆ ಕೆಲಸವೆಲ್ಲ ಕೆಟ್ಟು ಹೋಗುವುದು ಖಂಡಿತ. ನನ್ನ ಇರುವಿಕೆ ರಾಕ್ಷಸಿಯರಿಗೆ ಗೊತ್ತಾಗಿ ಅವರು ಮೇಲೇರಿ ಬರುವರು. ಅವರನ್ನು ನಿವಾರಿಸಿದರೆ ಲಂಕೆಯ ಸೇನೆಯೇ ಸುದ್ದಿ ತಿಳಿದು ನನ್ನ ಮೇಲೆ ಯುದ್ಧ ಸಾರಬಹುದು. ಯುದ್ಧದಲ್ಲಿ ಜಯಾಪಜಯಗಳು ನಿಶ್ಚಿತವಲ್ಲ. ಸಂಶಯಗ್ರಸ್ತವಾದ ಕಾರ್ಯವನ್ನು ಸಾರಾಸಾರ ವಿಚಾರ ಮಾಡದೆ ಪ್ರಾರಂಭಿಸುವುದು ಸರಿಯಲ್ಲ. ಮಾತನಾಡದಿದ್ದರೆ ಸೀತೆ ಪ್ರಾಣವನ್ನು ಬಿಡುವಳು. ಮಾತನಾಡಿದರೆ ಇಂತಹ ಅಪಾಯಕ್ಕೆ ಅವಕಾಶವಿದೆ. ಏನು ಮಾಡಲಿ? ದೇಶ ಕಾಲಗಳಿಗೆ ವಿರುದ್ಧವಾಗಿ ಮಾಡಿದರೆ ಕೆಲಸ ಕೆಡುವುದು. ದೂತನು ಅವಿವೇಕಿಯಾದರೆ ಹಿಡಿದ ಕೆಲಸ ಕೈಗೂಡುವುದಿಲ್ಲ. ಆದ್ದರಿಂದ ನಾನು ಸಮುದ್ರ ಲಂಘನ ಮಾಡಿದ್ದು ವ್ಯರ್ಥವಾಗದೇ ಇರಬೇಕಾದರೆ ಸೀತಾದೇವಿ ನನ್ನ ಮಾತನ್ನು ಕೇಳಬೇಕು. ಆದರೆ ಭಯಪಡಬಾರದು. ಇದನ್ನು ಸಾಧಿಸುವುದು ಹೇಗೆ ಎಂದೆಲ್ಲ ಅಳೆದು ಸುರಿದು ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದನು. ಸೀತೆಗೆ ಭಯವಾಗದೇ ಇರುವ ಹಾಗೆ ತನ್ನ ಇರುವಿಕೆಯನ್ನು ಅವಳ ಗಮನಕ್ಕೆ ತರಲು ಇದ್ದಲ್ಲಿಯೇ ಇದ್ದುಕೊಂಡು ರಾಮನ ಸದ್ಗುಣಗಳನ್ನು, ಇಕ್ಷ್ವಾಕು ವಂಶದ ಹಿರಿಮೆಯನ್ನು ಮೆಲ್ಲನೆ ಮಧುರವಾಗಿ ಕೀರ್ತಿಸುವುದು. ನಿಧಾನವಾಗಿ ಅವಳ ಗಮನ ತನ್ನ ಕಡೆಗೆ ಬೀಳುವುದು. ಆಗ ಅವಳಿಗೆ ನಂಬಿಕೆ ಉಂಟಾಗುವಂತೆ ನಡೆದುಕೊಳ್ಳಬೇಕು ಎಂದು ನಿರ್ಧರಿಸಿದನು. ಹನುಮಂತನು ಕುಳಿತಿದ್ದ ಶಿಂಶುಪ ವೃಕ್ಷದ ಕೊಂಬೆಯು ಸೀತೆ ನಿಂತಿದ್ದ ಅಶೋಕ ವೃಕ್ಷಕ್ಕೆ ಸಮೀಪವಾಗಿಯೇ ಇದ್ದಿತು. ಸೀತೆಗೆ ಇದ್ದಕ್ಕಿದ್ದಂತೆ ಕೇಳಿಸಿಯೂ ಕೇಳಿಸದಂತಹ ಮಧುರ ಸ್ವರದಲ್ಲಿ ಇಂಪಾದ ಸಂಗೀತದಂತೆ ಆಪ್ಯಾಯಮಾನವಾಗಿ ಇದುವರೆಗೂ ಕೇಳದಿದ್ದ ಮಾತುಗಳು ಕೇಳಿಸಿ ಆಶ್ಚರ್ಯವಾಯಿತು. ಇಕ್ಷ್ವಾಕು ವಂಶದಲ್ಲಿ ಪುಣ್ಯಾತ್ಮನಾದ ದಶರಥ ಎಂಬ ಶ್ರೇಷ್ಠ ರಾಜರ್ಷಿ ಇದ್ದನು. ಅವನ ಸತ್ಯಸಂಧತೆ, ಶೌರ್ಯ, ಐಶ್ವರ್ಯ ಎಲ್ಲವೂ 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದ್ದವು. ಸೂರ್ಯವಂಶದಲ್ಲಿ ಹುಟ್ಟಿದ ಅವನು ಇಂದ್ರನಂತೆ ಪರಾಕ್ರಮಿ ಹಾಗೂ ವೈಭವಶಾಲಿಯಾದರೂ ಋಷಿಗಳಂತೆ ತಪಸ್ವಿ. ಉದಾತ್ತ ಮನಸ್ಕನಾದ ಅವನು ಪರಮ ಕರುಣಾಳುವೆಂದು ಎಲ್ಲರೂ ಹೊಗಳುತ್ತಿದ್ದರು. ದಶರಥ ಮಹಾರಾಜನೆಂದರೆ ಮನುಷ್ಯರಾದ ಪ್ರಜೆಗಳಿಗಿರಲಿ ದೇವತೆಗಳಿಗೂ ತುಂಬ ಪ್ರೀತಿ. ಅವನಿಗೆ 4 ಮಕ್ಕಳು. ರಾಮನೆಂಬುವನು ಅವರಲ್ಲಿ ಹಿರಿಯ. ಚಂದ್ರನಂತೆ ಮುಖಕಾಂತಿಯುಳ್ಳ ಅವನು ತಂದೆಗೆ ಬಹಳ ಪ್ರಿಯನಾದವನು. ಪುರುಷೋತ್ತಮನಾದ ರಾಮನು ಮಹಾಧನುರ್ಧಾರಿ, ಧರ್ಮರಕ್ಷಕ, ಪ್ರಜಾಪರಿಪಾಲಕ, ಹರಿಭಯಂಕರ. ಸತ್ಯಸಂಧನಾದ ಈ ರಾಮನು ತಂದೆಯ ಅಪ್ಪಣೆಯಂತೆ ತಮ್ಮನಾದ ಲಕ್ಷ್ಮಣ ಹಾಗೂ ಮಡದಿಯಾದ ಸೀತೆ ಇವರುಗಳೊಡನೆ ದಂಡಕಾರಣ್ಯಕ್ಕೆ ಬಂದು ತಪಸ್ವಿಯಂತೆ ವಾಸಿಸತೊಡಗಿದನು. ವನವಾಸ ಕಾಲದಲ್ಲಿ ಅವನು ಅನೇಕ ರಾಕ್ಷಸರನ್ನು ಕೊಂದನು. ಜನಸ್ಥಾನದಲ್ಲಿ ಅವನು ಏಕಾಕಿಯಾಗಿ ಖರದೂಷಣ ತ್ರಿಶಿರಸ್ಸುಗಳ ಸಮೇತ 14,000 ರಾಕ್ಷಸರನ್ನು ಸಂಹರಿಸಿದನು. ಜನಸ್ಥಾನದಲ್ಲಿ ನಡೆದ ರಾಕ್ಷಸನಾಶವನ್ನು ತಿಳಿದು ಖರನ ಅಣ್ಣ ರಾವಣನು ಮಾರೀಚನೆಂಬ ರಾಕ್ಷಸನ ಸಹಾಯ ಪಡೆದು ರಾಮನು ಮಾಯಾಮೃಗವೊಂದನ್ನು ಅಟ್ಟಿಕೊಂಡು ಆಶ್ರಮದಿಂದ ದೂರ ಹೋಗುವಂತೆ ಏರ್ಪಡಿಸಿದನು. ರಾಮನನ್ನು ಹುಡುಕಿಕೊಂಡು ಲಕ್ಷ್ಮಣನೂ ಹೋದ ಸಮಯವನ್ನು ಕಾದು ರಾವಣನು ಆಶ್ರಮದಿಂದ ರಾಮಪತ್ನಿಯಾದ ಸೀತೆಯನ್ನು ಎತ್ತಿಕೊಂಡು ಹೋಗಿಬಿಟ್ಟನು. ಅಪಹೃತಳಾದ ಪತ್ನಿಯನ್ನು ಅರಸುತ್ತಾ ದುಃಖಿತನಾದ ರಾಮ ತಿರುಗುತ್ತಿರಲು ಅವನಿಗೆ ಕಪಿರಾಜನಾದ ಸುಗ್ರೀವನೊಡನೆ ಸ್ನೇಹವಾಯಿತು. ಸುಗ್ರೀವನು ಸೀತೆಯನ್ನು ಹುಡುಕಲು ತಾನು ಸಹಾಯ ಮಾಡುವುದಾಗಿ ವಚನವಿತ್ತನು. ಇದಕ್ಕೆ ಪ್ರತಿಯಾಗಿ ರಾಮನು ಸುಗ್ರೀವನ ಅಣ್ಣ ವಾಲಿಯನ್ನು ಕೊಂದು ಅವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡಿದನು. ಅನಂತರ ಸುಗ್ರೀವನು ತನ್ನ ಕಪಿ ಸೈನ್ಯವನ್ನು ಸೀತಾನ್ವೇಷಣಕ್ಕಾಗಿ ಎಲ್ಲ ದಿಕ್ಕುಗಳಿಗೂ ಕಳುಹಿಸಿದನು. ಹಾಗೆ ಕಳುಹಿಸಲ್ಪಟ್ಟವರಲ್ಲಿ ನಾನೂ ಒಬ್ಬನು. ಜಟಾಯುವಿನ ಸೋದರ ಸಂಪಾತಿಯು ಸೀತೆ ಲಂಕೆಯಲ್ಲಿ ಇರುವಳೆಂದು ನನಗೆ ಹೇಳಿದನು.
ಅದರಂತೆ ನಾನು ಸಮುದ್ರವನ್ನು ದಾಟಿ ಲಂಕೆಗೆ ಬಂದೆನು. ರಾಮನಿಂದ ವರ್ಣಿಸಲ್ಪಟ್ಟ ಸೀತಾದೇವಿಯನ್ನು ಕಂಡಿರುವೆನು. ಇಷ್ಟು ಮಾತ್ರ ಹೇಳಿ ಹನುಮಂತನು ಸುಮ್ಮನಾದನು. ಈ ಮಾತುಗಳನ್ನು ಕೇಳಿ ಸೀತೆಗೆ ಆಶ್ಚರ್ಯವೋ ಆಶ್ಚರ್ಯ. ತನ್ನ ಅನುಭವವೇನು ಹಗಲುಗನಸೋ ಅಥವಾ ನಿಜವೋ ಎಂಬುದೇ ಅವಳಿಗೆ ತಿಳಿಯಲಿಲ್ಲ. ಮರದ ರೆಂಬೆಯನ್ನು ಇನ್ನೂ ಸುತ್ತುವರಿದೇ ಇದ್ದ ತನ್ನ ಉದ್ದವಾದ ಕೇಶರಾಶಿಯನ್ನು ಕೈಯಲ್ಲಿ ಹಿಡಿದಿದ್ದ ಅವಳು ಎಲ್ಲ ದಿಕ್ಕಿಗೂ ತಿರುಗಿ ನೋಡಿ ಕೊನೆಗೆ ಆ ಧ್ವನಿ ಬರುತ್ತಿದ್ದ ಶಿಂಶುಪಾ ವೃಕ್ಷದ ಕಡೆಗೆ ತನ್ನ ದೃಷ್ಟಿಯನ್ನು ಹೊರಳಿಸಿದಳು. ಭಯವೂ ಅಚ್ಚರಿಯೂ ಅವಳ ಮುಖದಲ್ಲಿ ಏಕಕಾಲಕ್ಕೆ ಮೂಡಿದವು. ಮಾತು, ಮನಸ್ಸು, ಕೃತಿ ಎಲ್ಲವೂ ರಾಮಮಯವಾಗಿದ್ದ ಅವಳಿಗೆ ಅಮೃತದಂತಿದ್ದ ಆ ಮಾತುಗಳನ್ನು ಇನ್ನಾರಾದರೂ ಕೇಳಿಸಿಕೊಂಡರೋ ಎಂದು ಸುತ್ತಲೂ ನೋಡಿದಳು. ಕೆಲವು ರಾಕ್ಷಸಿಯರು ತಾವು ಇದ್ದಲ್ಲಿಯೇ ನಿದ್ರೆ ಹೋಗಿದ್ದರು. ಇನ್ನು ಕೆಲವರು ತಮ್ಮ ಪ್ರಯತ್ನ ವ್ಯರ್ಥವೆಂದು ತಿಳಿಸುವುದಕ್ಕಾಗಿ ರಾವಣನ ಬಳಿಗೆ ಹೋಗಿದ್ದರು. ನಾನು ಕೇಳಿದ್ದು ನಿಜವಿದ್ದರೂ ಇರಬಹುದು ಎಂದುಕೊಂಡ ಸೀತೆಯ ದೃಷ್ಟಿಯು ಶಿಂಶುಪಾ ವೃಕ್ಷದಲ್ಲಿ ಯಾರಾದರೂ ಇರಬಹುದೆಂದು ಹುಡುಕಿಯೇ ಹುಡುಕಿತು. ದೂರದೃಷ್ಟಿಯುಳ್ಳ ಹನುಮಂತನಿಗೆ ತಾನು ತುಂಬ ಯೋಚಿಸಿ ಕೈಕೊಂಡ ಕಾರ್ಯಕ್ರಮವು ಸಫಲವಾದುದಕ್ಕೆ ಸಂತೋಷವಾಯಿತು. ಈಗ ಅವನು ಸೀತೆಗೆ ಕಾಣುವಂತಹ ಒಂದು ರೆಂಬೆಯ ಮೇಲೆ ಬಂದು ಕುಳಿತುಕೊಂಡನು. ಸೀತೆಗೆ ಈಗ ಚಿಕ್ಕದೊಂದು ಕಪಿಯು ಕುಳಿತಿರುವುದು ಕಾಣಿಸಿತು. ಉದ್ಯಾನವನದ ದಾರಿಯ ನೆಲಕ್ಕೆ ಹಾಸಿದ್ದ ಇಟ್ಟಿಗೆಯದೇ ಬಣ್ಣ, ಮೈಮೇಲೊಂದು ಬಿಳಿಯ ವಸ್ತ್ರ. ಒಮ್ಮೆಲೆ ಭಯದಿಂದ ದೃಷ್ಟಿಯನ್ನು ಹಿಂದೆಗೆದುಕೊಂಡ ಅವಳು ಮತ್ತೊಮ್ಮೆ ಧೈರ್ಯ ತಂದುಕೊಂಡು ದೃಷ್ಟಿಸಿ ನೋಡಿದಳು. ಕರಗಿದ ಚಿನ್ನದಂತಹ ಬಣ್ಣದ ಕಣ್ಣುಗಳುಳ್ಳ ಆ ಕಪಿ ಚಿಕ್ಕದಾಗಿದ್ದರೂ ಬಲು ಮುದ್ದಾಗಿತ್ತು. ವಿನೀತನಾಗಿ ತಾನೇನೂ ಅಪಾಯ ಮಾಡುವುದಿಲ್ಲವೆಂಬ ಮುಖಭಾವದೊಡನೆ ಕುಳಿತಿದ್ದ ಅದು ಧೈರ್ಯ ಕೊಡುವಂತೆ ಇವಳನ್ನು ನೋಡಿತು. ಆದರೂ ಕಪಿಯ ಬರುವಿಕೆ ಒಳ್ಳೆಯ ಶಕುನವಲ್ಲವೆಂದು ಅವಳು ಅನುಮಾನಿಸಿದಳು. ಇದ್ದಕ್ಕಿದ್ದಂತೆ ಭಯವಾಗಿ ಅವಳಿಗೆ ಅಳು ಬರುವಂತಾಯಿತು. ರಾಮಲಕ್ಷ್ಮಣರ ನಾಮಸ್ಮರಣೆ ಮಾಡತೊಡಗಿದಳು. ಮತ್ತೊಮ್ಮೆ ಆ ಕಡೆ ನೋಡದೆ ಇದು ಕನಸೆಂದು ಭಾವಿಸಿದಳು. ಹನುಮಂತನಿಗೆ ಅವಳ ಮನಸ್ಸಿನ ಒಳತೋಟಿ ಅರ್ಥವಾಯಿತು. ಭಯದಿಂದ ಕ್ಷಣಕಾಲ ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡಿರುವಳು ಎಂದು ತಿಳಿಯಿತು. ಸ್ವಲ್ಪ ಹೊತ್ತಾದ ಮೇಲೆ ಧೈರ್ಯ ತಂದುಕೊಂಡ ಸೀತೆಯು ತನಗೆ ತಾನೇ ಕನಸಿನಲ್ಲಿ ಕಪಿಯ ದರ್ಶನ ಕೆಟ್ಟ ಶಕುನ ಎನ್ನುತ್ತಾರೆ. ರಾಮಲಕ್ಷ್ಮಣರೂ ತಂದೆ ಜನಕನೂ ಕ್ಷೇಮವಾಗಿರುವರು ಎಂದು ಭಾವಿಸುತ್ತೇನೆ. ಆದರೆ ಇದು ನಿಜವಾಗಿ ಕನಸೇ? ರಾಕ್ಷಸಿಯರ ಕಾಟದ ನಡುವೆ, ರಾವಣನ ಭಯದ ನಡುವೆ ನನಗೆ ನಿದ್ರೆ ಬಂದಿದ್ದಾದರೂ ಹೌದೇ? ಕನಸಲ್ಲದಿದ್ದರೆ ಭ್ರಮೆ ಇರಬೇಕು. ನಾನು ಯಾವಾಗಲೂ ರಾಮನನ್ನೇ ಚಿಂತಿಸುತ್ತಿರುವುದರಿಂದ ಯಾರೋ ನನ್ನ ಮನಸ್ಸಿನ ಚಿಂತನೆಯನ್ನೇ ನನಗೆ ಹೇಳುತ್ತಿರುವಂತೆ ಭ್ರಮೆಯಾಗಿರಬೇಕು. ನನ್ನ ಮನಸ್ಸೇ ನನ್ನನ್ನು ಭ್ರಮೆಗೆ ಈಡು ಮಾಡಿದೆ. ಆದರೆ ಕಾಣಿಸುತ್ತಿರುವ ಈ ವಾನರನು ಯಾರು? ಇದಂತೂ ಸತ್ಯ ತಾನೆ? ಇಂದ್ರ, ಬೃಹಸ್ಪತಿ, ಬ್ರಹ್ಮ, ಅಗ್ನಿ ಮೊದಲಾದ ದೇವತೆಗಳು ನಾನು ನೋಡಿದ ಈ ವಾನರ ಹಾಗೂ ಆತನ ಮಾತುಗಳನ್ನು ಸತ್ಯವಾಗಿಸಲಿ ಎಂದು ಪ್ರಾರ್ಥಿಸುವೆ ಎಂದು ಹೇಳಿಕೊಂಡಳು. ಅವಳನ್ನು ಹೆದರಿಸದಂತೆ ತಾನು ಕೆಳಗೆ ಇಳಿದು ಬರಬಹುದಾದ ಸಮಯ ಸನ್ನಿಹಿತವಾಗಿದೆ ಎಂದು ಹನುಮಂತನಿಗೆ ಅನ್ನಿಸಿತು. ಅವನು ಮರದಿಂದ ಇಳಿದು ಬಂದು ಅವಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು. ತಲೆಯ ಮೇಲೆ ಕೈ ಮುಗಿದುಕೊಂಡು ನಿಂತುಕೊಂಡು, ಪದ್ಮನೇತ್ರೆ, ನೀನು ಯಾರು? ಮಾಸಿದ ಸೀರೆಯುಟ್ಟು ಮರದ ಕೊಂಬೆಯನ್ನು ಹಿಡಿದುಕೊಂಡು ಏಕೆ ನಿಂತಿದ್ದೀಯೇ? ನೋಡಿದರೆ ರಾಜಕುಮಾರಿಯಂತೆ ಕಾಣುತ್ತಿ. ಕಮಲದ ದಳಗಳಿಂದ ನೀರಿನ ಹನಿಗಳು ಉದುರುವಂತೆ ನಿನ್ನ ಕಣ್ಣುಗಳಿಂದ ಕಂಬನಿಯ ಹನಿಗಳು ಉದುರುತ್ತಿವೆಯಲ್ಲ. ಏಕಮ್ಮ, ನೀನೇನು ದೇವತೆಯೋ ಅಥವಾ ಗಂಧರ್ವ, ಯಕ್ಷ, ರಾಕ್ಷಸ, ಕಿನ್ನರ ಇವರಲ್ಲಿ ಒಬ್ಬಳೋ? ಏಕೆ ದುಃಖಿಸುತ್ತಿರುವೆ? ನಿನ್ನವರು ಯಾರು? ಏಕೆ ಇಲ್ಲಿ ಒಬ್ಬಳೇ ಇರುವೆ? ನೆಲದ ಮೇಲೆ ನಿಂತು
ನಿಟ್ಟುಸಿರು ಬಿಡುತ್ತಿರುವುದರಿಂದ ನೀನು ದೇವತೆಯಾಗಿರಲಾರೆ. ಯಾವುದೋ ರಾಜನ ಪಟ್ಟಮಹಿಷಿಯಾಗಿರಬೇಕು. ಒಂದು ವೇಳೆ ರಾವಣನಿಂದ ಬಲಾತ್ಕಾರವಾಗಿ ತರಲ್ಪಟ್ಟ ಶ್ರೀರಾಮ ಪತ್ನಿಯಾದ ಸೀತಾದೇವಿಯೇ ನೀನಾಗಿದ್ದ ಪಕ್ಷದಲ್ಲಿ ದೇವಿ ನಿನಗೆ ಮಂಗಳವಾಗಲಿ. ನಿನ್ನ ದೀನಸ್ಥಿತಿಯನ್ನೂ ಸಾಮಾನ್ಯರಿಗೆ ದುರ್ಲಭವಾದ ನಿನ್ನ ಈ ರೂಪವನ್ನೂ ತಾಪಸವೇಷವನ್ನೂ ನೋಡಿದರೆ ನೀನು ಸೀತೆಯೆಂಬುದೇ ನಿಶ್ಚಯವೆಂದು ತೋರುತ್ತದೆ ಎಂದನು. ಶ್ರೀರಾಮನ ಹೆಸರನ್ನು ಕೇಳಿದೊಡನೆ ಸೀತೆಗೆ ಹಿಡಿಸಲಾರದಷ್ಟು ಆನಂದವಾಯಿತು. ತುಂಬ ಸಂಭ್ರಮದಿಂದ, ಹೌದು, ನಾನು ದಶರಥ ರಾಜನ ಸೊಸೆ, ಜನಕರಾಜನ ಮಗಳು, ರಾಮನ ಪತ್ನಿ, ಸೀತೆಯೆಂದು ನನ್ನ ಹೆಸರು. ದುಃಖವೇನೆಂಬುದನ್ನೇ ಅರಿಯದೆ 12 ವರ್ಷಗಳು ಪತಿಯೊಡನೆ ಸುಖವಾಗಿದ್ದೆನು. 13ನೆಯ ವರ್ಷದಲ್ಲಿ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡುವುದೆಂದು ದಶರಥನು ನಿರ್ಧರಿಸಿದನು. ಆದರೆ ಆತನ ಕಿರಿಯ ರಾಣಿ ಕೈಕೇಯಿಯು ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದೂ ಶ್ರೀರಾಮನು 14 ವರ್ಷ ದಂಡಕಾರಣ್ಯದಲ್ಲಿ ಇರಬೇಕೆಂದೂ ವರ ಕೇಳಿದಳು. ರಾಜನು ಮಾತಿಗೆ ತಪ್ಪದವನಾಗಿರಬೇಕೆಂದು ರಾಮನು ಕಾಡಿಗೆ ಬಂದು ಬಿಟ್ಟನು. ನನಗೆ ಅರಮನೆಯಲ್ಲೇ ಇರು ಎಂದು ಹೇಳಿದರೂ ಒಪ್ಪದೆ ನಾನು ಪತಿಯ ಜೊತೆಗೆ ಕಾಡಿಗೆ ಬಂದು ಬಿಟ್ಟೆ. ಅಣ್ಣನನ್ನು ಬಿಟ್ಟಿರಲಾರದ ಲಕ್ಷ್ಮಣನೂ ನನ್ನೊಡನೆ ಬಂದನು. ದಂಡಕಾರಣ್ಯದಲ್ಲಿ ನಾವು ಸುಖವಾಗಿದ್ದೆವು. ರಾವಣನು ನನ್ನನ್ನು ಬಲಾತ್ಕಾರದಿಂದ ಇಲ್ಲಿಗೆ ಕರೆತಂದಿರುವನು. ಈ ಕೆಲವು ತಿಂಗಳುಗಳಲ್ಲಿ ನಾನು ಭಯದಿಂದ ಹೇಗೋ ಜೀವ ಹಿಡಿದುಕೊಂಡಿದ್ದೇನೆ. ರಾವಣನು ನನಗೆ ಕೊಟ್ಟಿರುವ ಅವಧಿ ಇನ್ನು 2 ತಿಂಗಳಿಗೆ ಮುಗಿಯುತ್ತದೆ. ಅದಾದ ನಂತರ ನಾನು ಪ್ರಾಣತ್ಯಾಗ ಮಾಡುತ್ತೇನೆ, ಇದು ಖಂಡಿತ ಎಂದಳು. ಸೀತೆಯು ಕಂಬನಿದುಂಬಿ ಆರ್ತವಾಗಿ ಹೇಳಿದ ಮಾತನ್ನು ಕೇಳಿದ ಹನುಮಂತನು, ದೇವಿ, ಶ್ರೀರಾಮನ ದೂತನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅವನ ಸುದ್ದಿಯನ್ನು ತಂದಿದ್ದೇನೆ. ರಾಮನು ಕ್ಷೇಮವಾಗಿದ್ದಾನೆ ಮತ್ತು ನಿನ್ನ ಕ್ಷೇಮವನ್ನು ವಿಚಾರಿಸಿದ್ದಾನೆ. ನಿನಗಾಗಿ ಹಗಲು ರಾತ್ರಿ ಹಂಬಲಿಸಿ ದುಃಖಿಸುತ್ತಿರುವ ರಾಮನಿಗೆ ಲಕ್ಷ್ಮಣನ ಸಮಾಧಾನ ಮಾತ್ರವೇ ಆಸರೆಯಾಗಿದೆ. ಲಕ್ಷ್ಮಣನು ನನ್ನ ಮೂಲಕ ನಿನಗೆ ನಮಸ್ಕಾರಗಳನ್ನು ತಿಳಿಸುವಂತೆ ಹೇಳಿ ಕಳಿಸಿದ್ದಾನೆ ಎಂದನು. ರಾಮನ ವಿಚಾರವನ್ನು ಕೇಳಿದ ಸೀತೆಗೆ ರೋಮಾಂಚನವಾಯಿತು. ಭರವಸೆಯಿಂದ ಬದುಕುವವನಿಗೆ ಇಂದಲ್ಲ ನಾಳೆ ಸುಖ ಬಂದೇ ಬರುತ್ತದೆ ಎಂದು ಹಿರಿಯರ ಮಾತು ನನ್ನ ವಿಚಾರದಲ್ಲಿ ನಿಜವಾಯಿತು ಎಂದು ಸಂತೋಷಪಟ್ಟಳು ಎಂಬ ತಮ್ಮಿಬ್ಬರಿಗೂ ಪ್ರಿಯನಾದ ರಾಮನ ವಿಚಾರವಾಗಿ ಅವರಿಬ್ಬರೂ ಎಷ್ಟೋ ಮಾತನಾಡಿದರು. ತನ್ನ ಮೇಲೆ ನಂಬಿಕೆ ಬಂದಿರುವುದನ್ನು ಗಮನಿಸಿದ ಹನುಮಂತನು ಸೀತೆಯ ಹತ್ತಿರಕ್ಕೆ ಹೋದನು. ಅವಳಿಗೆ ತಕ್ಷಣವೇ ಇವನು ರಾವಣನಿರಬಹುದೆಂದು ಸಂಶಯವಾಯಿತು. ತನ್ನನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ನಾಟಕ ಕಟ್ಟುತ್ತಿದ್ದಾನೆ. ಸೀತೆಯ ಕಾಲುಗಳು ಗಡಗಡನೆ ನಡುಗಿದವು. ನಿಂತಿರಲಾರದೆ ಕುಳಿತಳು. ಅವಳ ಮನಸ್ಸಿನ ಹೆದರಿಕೆ ಮಾರುತಿಗೆ ಗೊತ್ತಾಯಿತು. ದೇವಿಗೆ ಅವನು ನಮಸ್ಕಾರ ಮಾಡಿದನು. ಹೆದರಿದ್ದ ಅವಳು ಇವನ ಕಡೆ ನೋಡಲೂ ಒಲ್ಲಳು. ಎಷ್ಟೋ ಹೊತ್ತಿನ ಮೇಲೆ ತಿರುಗಿ ನೋಡಿದಾಗ ಅವನು ನಮಸ್ಕರಿಸಿಕೊಂಡೇ ಇದ್ದನು. ಕೊನೆಗೆ ಧೈರ್ಯ ತಂದುಕೊಂಡು, ನೀನು ದುರಾತ್ಮನಾದ ರಾವಣನಲ್ಲವೇ? ಅಂದು ಜನಸ್ಥಾನದಲ್ಲಿ ಸನ್ಯಾಸಿಯ ವೇಷದಲ್ಲಿ ಬಂದು ಮೋಸ ಮಾಡಿದೆ. ಇಂದು ವಾನರ ವೇಷದಲ್ಲಿ ಬಂದು ರಾಮದೂತನೆಂದು ಹೇಳಿಕೊಂಡು ಮೋಸ ಮಾಡುತ್ತಿರುವೆಯಾ? ನಿನಗೆ ಹೃದಯವಿಲ್ಲವೇ? ನನ್ನನ್ನು ಎಷ್ಟು ಹಿಂಸಿಸಿದರೆ ತಾನೇ ನಿನಗೆ ತೃಪ್ತಿಯಾದೀತು? ನಾನು ದುಃಖಪಟ್ಟಿದ್ದು ಇನ್ನೂ ಸಾಕಾಗಲಿಲ್ಲವೇ ಎಂದಳು. ಆಮೇಲೆ ಸ್ವಲ್ಪ ಸುಮ್ಮನಿದ್ದು ಇನ್ನೂ ಅನುಮಾನ ಪಡುತ್ತಲೇ, ನಾನು ಭಯಪಡುವುದು ಸರಿಯಲ್ಲವೇನೋ? ನಿನ್ನ ದರ್ಶನದಿಂದ ಮನಸ್ಸಿಗೆ ಏಕೋ ಹಿತವಾಗುತ್ತಿದೆ, ಆಹ್ಲಾದ ಉಂಟಾಗುತ್ತಿದೆ. ನೀನು ರಾಮದೂತನೇ ಆಗಿದ್ದರೆ ನಿನಗೆ ಶುಭವಾಗಲಿ. ನನಗೆ ಪ್ರಿಯವಾದ ರಾಮನ ವಿಚಾರವನ್ನು ಇನ್ನೂ ಹೇಳು. ನೀನು ಒಳ್ಳೆಯವನಾಗಿ ಕಾಣುತ್ತೀಯೆ. ನನಗೆ ಅರಿವಿಲ್ಲದಂತೆ ನನ್ನ ಮನಸ್ಸನ್ನು ಸೆಳೆಯುತ್ತಿದ್ದೀಯೆ. ಹೇಳು, ರಾಮನು ಹೇಗಿರುವನು ಎಂದಳು. ಸಂಶಯ ಭರವಸೆಗಳ ನಡುವೆ ತೂಗುಯ್ಯಾಲೆ ಆಡುತ್ತಿದ್ದ ಸೀತೆಯ ಮನಸ್ಥಿತಿಯನ್ನು ನೋಡುವುದಕ್ಕೆ ಆಗುತ್ತಿರಲಿಲ್ಲ. ಆಹಾ,
ಸ್ವಪ್ನದಲ್ಲಿಯೂ ಸುಖವಿದೆ. ಶ್ರೀರಾಮನು ಕಪಿಯನ್ನು ದೂತನನ್ನಾಗಿ ಕಳುಹಿಸಿದ್ದಾನೆ. ಬದಲಿಗೆ ತಾನೇ ಬರಬಾರದಾಗಿತ್ತೇ. ಸ್ವಪ್ನಕ್ಕೂ ನನ್ನನ್ನು ಕಂಡರೆ ಆಗದೆಂದು ಕಾಣುತ್ತದೆ. ಅಯ್ಯೋ, ಇದು ಸ್ವಪ್ನವಲ್ಲ. ಕಪಿಯನ್ನು ಕಣ್ಣಾರೆ ಕಾಣುತ್ತಿದ್ದೇನೆ. ಅವನ ಮಾತನ್ನು ಕೇಳುತ್ತಿದ್ದೇನೆ. ಇದೇನು ಚಿತ್ತಭ್ರಮೆಯೋ, ಭೂತಬಾಧೆಯೋ, ಉನ್ಮಾದವೋ ಎಂದು ವಿಧವಾಗಿ ಚಿಂತಿಸಿ ಕೊನೆಗೂ ಎದುರಿಗಿರುವವನು ವೇಷಧಾರಿಯಾದ ರಾವಣನೇ ಹೊರತು ಬೇರೆಯಲ್ಲ ಎಂದು ನಿರ್ಧರಿಸಿ ಭಯದಿಂದ ಸುಮ್ಮನಾಗಿ ಬಿಟ್ಟಳು.